ಶುಭೋದಯ. ನನ್ನ ಹೆಸರು ಕೆ ಬಸವರಾಜ. ನಾನು ರಾಯರ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಶಿಕ್ಷಣಾರ್ಥಿ. ಇವತ್ತು ನಾನು ನಿಮ್ಮೊಂದು ಕ್ವಶನ್ ಕೇಳ್ತಿದ್ದೀನಿ, ಅದಕ್ಕೆ ಎಲ್ಲರೂ ಆನ್ಸರ್ ಮಾಡ್ಬೇಕು. ಹೌದಾ? ಕೇಳೋ ಕ್ವಶನ್, ಕರ್ನಾಟಕವನ್ನು ಆಳಿದ ಪ್ರಥಮ ರಾಜಮನೆತನ ಯಾವುದು? ಯಾರು ಹೇಳ್ರಿ? ಕರ್ನಾಟಕವನ್ನು ಆಳಿದ ಪ್ರಥಮ ರಾಜಮನೆತನ ಅಲ್ಲ. ಯಾರು? ವೆರಿ ಗುಡ್. ಯಾವ್ದ? ಶಾತವಾಹನ. ಯಾರು? ಕರ್ನಾಟಕವನ್ನು ಆಳಿದ ಪ್ರಥಮ ರಾಜಮನೆತನ ಶಾತವಾಹನ. ಅವರಿಗೆ ಕ್ಲೋಸರ್ ಚಪ್ಪಾಳೆ ಬರ್ತೀನಿ. ಕೇಳಿ. ನೆಕ್ಸ್ಟ್ ಎರಡನೇ ಕ್ವಶನ್, ಕರ್ನಾಟಕ ರಾಜಮನೆತನಗಳು ಯಾವ್ಯಾವು? ಕರ್ನಾಟಕದ ರಾಜಮನೆತನಗಳು ಯಾವ್ಯಾವು? ನಮ್ಮ ಕರ್ನಾಟಕ ನಾಡದ ಹಲವಾರು ರಾಜಮನೆತನಗಳು ಆಳಿದವುದಾ? ಮೈಸೂರು ಸರ್ ಬಂದಿರಲಿ ಹುಚ್ಚ. ಕರ್ನಾಟಕದ ರಾಜಮನೆತನಗಳಂದ್ರೆ ಬನವಾಸಿ ಕದಂಬರು, ಬಾದಾಮಿ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯಗಳನ್ನು ಆಳ್ವಿಕೆ ಮಾಡ್ತೀವಿ. ಎಲ್ಲ ಸೈಲೆಂಟ್ ಆಗಿದೆ. ಹೇಳಿ, ನೀನು ಸುಮ್ಕಿಲ್ಲ. ಇಲ್ಲಿ ಕೇಳ್ರಿ ಎಲ್ಲ. ಕರ್ನಾಟಕ ಬಲ ಅಜಯ್ ಎಂಬ ಸೈನ್ಯವನ್ನು ಕಟ್ಟಿದ ಅರಸ ಯಾರು? ಕೇಳ್ತೀನಿ. ಕರ್ನಾಟಕ ಬಲ ಅಜಯ್ ಎಂಬ ಸೈನ್ಯವನ್ನು ಕಟ್ಟಿದ ಅರಸ ಯಾರು? ವೆರಿ ಗುಡ್. ಯಾರು? ಇಮ್ಮಡಿ ಪುಲಿಕೇಶಿ. ಎಲ್ಲ ಅವರೇ ಆನ್ಸರ್. ನೀವು ಯಾರು ಹೇಳಲ್ಲ? ಗರ್ಲ್ಸ್ ಹೇಳಲ್ಲ. ಕರ್ನಾಟಕ ಬಲ ಅಜಯ್ ಎಂಬ ಸೈನ್ಯವನ್ನು ಕಟ್ಟಿದ್ದಾರೆ ಯಾರು? ಎರಡನೇ ಇಮ್ಮಡಿ ಪುಲಿಕೇಶಿ. ಅದೇ ರೀತಿಯಾಗಿ ಎರಡನೇ ಪುಲಿಕೇಶಿ ಯಾವ ಸಾಮ್ರಾಜ್ಯಕ್ಕೆ ಸೇರಿದವರು? ನೀನೇ ಹೇಳ್ಬೇಡ. ಯಾರು ಹೇಳ್ತೀರಿ? ಹೇಳ್ತೀರಾ? ವೆರಿ ಗುಡ್. ಯಾರು? ಬಾದಾಮಿ ಚಾಲುಕ್ಯರಿಗೆ, ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸೇರಿದಂತ ಎರಡನೇ ಪುಲಿಕೇಶಿ. ಅದೇ ರೀತಿಯಾಗಿ ಎರಡನೇ ಪುಲಿಕೇಶಿ ಬಾಲ್ಯ ಜೀವನದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ? ಸೊ ಇಂದಿನ ತರಗತಿಯಲ್ಲಿ ನಾವು ಇಮ್ಮಡಿ ಪುಲಿಕೇಶಿಯ ಬಾಲ್ಯ ಜೀವನ ಮತ್ತು ಸೈನಿಕ ಸಾಧನೆಯನ್ನು ತಿಳಿದುಕೊಳ್ಳೋಣ. ಈಗಾಗಲೇ ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹಲವಾರು ರಾಜಮನೆತನಗಳ ಬಗ್ಗೆ ತಿಳಿದುಕೊಂಡಿದ್ದಾವಲ್ಲ? ಹೌದಿಲ್ಲ? ಮಾತಾಡ್ರಿ. ಬಾದಾಮಿ ಚಾಲುಕ್ಯರು ಆಳ್ವಿಕೆ 8ನೇ ಶತಮಾನದಿಂದ 6ನೇ ಶತಮಾನದಿಂದ 8ನೇ ಶತಮಾನ ಮಧ್ಯಭಾಗದಲ್ಲಿ ಆಳ್ವಿಕೆ ಮಾಡ್ತಾರ. ಮೊದಲನೇದಾಗಿ ಈ ವಂಶದ ಸ್ಥಾಪಕ ಬಂದು ಜಯಸಿಂಹ. ಈ ವಂಶ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿಶಾಲಿ ಅರಸನೆಂದರೆ ಇಮ್ಮಡಿ ಪುಲಿಕೇಶಿ. ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ ಚಾಲುಕ್ಯರ ರಾಜಧಾನಿ ವಾತಾಪಿ, ಈಗಿನ ಬಾದಾಮಿ. ಅವರ ರಾಜ್ಯ ಲಾಂಛನ ಲಾಸ್ಟ್ ಎದ್ದಿಂದ್ರಿ ಸರ್. ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ಯಾವುದು? ವರಹ. ಇಮ್ಮಡಿ ಪುಲಿಕೇಶಿಯ ತಂದೆ 1ನೇ ಕೀರ್ತಿವರ್ಮ. ಇಮ್ಮಡಿ ಪುಲಿಕೇಶಿಯ ಸೈನಿಕ ಸಾಧನೆ ಮೊದಲನೇದಾಗಿ ಮಂಗಳೇಶನ ಯುದ್ಧ. ತನ್ನ ಚಿಕ್ಕಪ್ಪನಾದಂತ ಮಂಗಳೇಶನ ಅಲ್ಲಿ ಬಾದಾಮಿಯಲ್ಲಿ ಆಳ್ವಿಕೆ ಮಾಡ್ತಿರ್ತಾನ. ಹೌದಾ? ಇಮ್ಮಡಿ ಪುಲಿಕೇಶಿನ ತಡೆಗಟ್ಟಿ ಮಂಗಳೇಶನ ಮಗನನ್ನು ಅಧಿಕಾರಕ್ಕೆ ತರಬೇಕಂತ ಹೇಳಿ ಪಣ ತೊಟ್ಟಿರ್ತಾನ. ಅದು ಸಿಟ್ಟು, ಆ ಕೋಪದಿಂದಾಗಿ ಇಮ್ಮಡಿ ಪುಲಿಕೇಶಿಯ ಮಂಗಳೇಶನನ್ನು ಸೋಲಿಸಿ ಎಷ್ಟಾಗ 610 ಮಂಗಳೇಶನನ್ನು ಸೋಲಿಸಿದೆ ತನ್ನ ಅಧಿಕಾರಕ್ಕೆ ಬರ್ತಾನ. ಹೌದಾ? ಎರಡನೇದಾಗಿ ಭೀಮಾ ನದಿ ತೀರ ಯುದ್ಧ. ಸೊ ಇದು ಯಾವ ತಾರೀಖು ಯಾವ ವಿಷಯವಂತ ಗೊತ್ತಿಲ್ಲ. ಹೌದಾ? ಭೀಮಾ ನದಿ ಯುದ್ಧ. ಭೀಮಾ ನದಿ ಯಾರ್ಯಾರು ಅಂತಂದ್ರೆ ರಾಷ್ಟ್ರಕೂಟ ರಾಜರಾದಂತಹ ಅಪ್ಪಾಯಕ ಮತ್ತು ಗೋವಿಂದ ಅಂತ ಇಬ್ಬರು ರಾಜರಿರ್ತಾರ. ಅವರು ಬಾದಾಮಿ ಚಾಲುಕ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಿರ್ತಾರ, ಮತ್ತೆ ವಶಪಡಿಸ್ಕೊಂತಾರ. ಅದಕ್ಕಾಗಿ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನ ಅಂತಂದ್ರೆ ಇವರಿಬ್ಬರನ್ನ ಸೋಲಿಸ್ತಾನ. ಎಲ್ಲಿ? ಭೀಮಾ ನದಿಯಲ್ಲಿ ಸೋಲಿಸ್ತಾನ. ಅದರಿಂದಾಗಿ ಇದು ಗೋವಿಂದ ಯುದ್ಧದಲ್ಲಿ ಓಡಿ ಹೋಗ್ಬಿಡ್ತಾನ. ಅದರಿಂದ ಅಪ್ಪಾಯಿಕ ಇಮ್ಮಡಿ ಪುಲಿಕೇಶಿ ಶರಣಾಗ್ತಾನ. ಇದು ಭೀಮಾ ನದಿ ಯುದ್ಧ. ಮತ್ತು ಪೆಲ್ಲಲೂರು ಕದನ ಎಷ್ಟಾಗಂದ್ರೆ 630ರಲ್ಲಿ ಪಲ್ಲವರ ರಾಜನಾದಂತಹ 1ನೇ ಮಹೇಂದ್ರ ವರ್ಮ. ಯಾರು? ಮಾತಾಡ್ರಿ. 1ನೇ ಮಹೇಂದ್ರ ವರ್ಮ ಎಲ್ಲಿ? ಪೆಲ್ಲಲೂರು ಎಂಬ ಸ್ಥಳದಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು 1ನೇ ನರಸಿಂಹನೊಳಗೆ ಯುದ್ಧ ಆಗುತ್ತ. ಆ ಯುದ್ಧದಲ್ಲಿ ಮಹೇಂದ್ರ ವರ್ಮನ ಸತ್ತೋಗ್ತಾನ. ಅಂದ್ರೆ ಕೊಲ್ಲಿ ಬಿಡ್ತಾನೆ. ಯಾರು? ಇಮ್ಮಡಿ ಪುಲಿಕೇಶಿ.
ಯಾಕಂದ್ರೆ ಎರಡನೇದಾಗಿ ನರ್ಮದಾ ನದಿ ಕದನ. ನರ್ಮದಾ ನದಿ ಕದನ ಕ್ರಿಸ್ತಶಕ 632ರಿಂದ 634 ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಮತ್ತು ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಪುಲಕೇಶಿ ಅಲ್ಲಿ ನರ್ಮದಾ ನದಿ ಕದನ ಅಂತ ಬರ್ತಾ ಯಾವ್ದು ನರ್ಮದಾ ನದಿ ಅಂತ ಬರ್ತಾ. ಆ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ಇಬ್ಬರು ಸೇರಿ ಯುದ್ಧ ಕೈಗೊಳ್ತಾರ. ಆ ಯುದ್ಧ ಯಾರು ನಡೆಯುತ್ತೆ ಅಂದ್ರೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋತು ಹೋಗ್ತಾನೆ. ಹರ್ಷವರ್ಧನ ಸೋತು ಹೋದ ನಂತರ ಹರ್ಷವರ್ಧನ ಅವತ್ತೆ ಇಮ್ಮಡಿ ಪುಲಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಕೊಡ್ತಾನ. ಹೌದಾ? ಅದಾದ ನಂತರ ಬೆಲ್ಲನೂರು ಕದನ, ಅದಾದ ನಂತರ ಪೇರಿಯಾರ ಸುರಮಾರ ಮಣಿಮಂಗಲ್ ಕದನ. ಹೌದಾ? ಇದು ಇಲ್ಲಿ ಬರ್ತದೆ, ತಮಿಳುನಾಡಿಗೆ ಬರ್ತಾರೆ. ಈ ಒಂದು ಸ್ಥಳದಲ್ಲಿ ಇಮ್ಮಡಿ ಪುಲಕೇಶಿ ಮತ್ತು ಒಂದಿನ ನರಸಿಂಹವರ್ಮ ಯಾರ ಪಲ್ಲವರ ಅಂದ್ರೆ ಯಾರು ಈ ಕದನದಲ್ಲಿ ಇರ್ತಾರಲ್ಲ, ಒಂದಿನ ಮಹೇಂದ್ರ ವರ್ಮ ಇರ್ತಾನ. ಈ ಕದನದ ಯಾರು ಒಂದಿನ ಮಹೇಂದ್ರ ವರ್ಮ ಮತ್ತು ಪೇರಿಯಾರ ಸುರಮಾರ ಮಂಗಲ ಕದನದಲ್ಲಿ ಒಂದಿನ ನರಸಿಂಹವರ್ಮ ಇರ್ತವು. ನರಸಿಂಹವರ್ಮನ ತಂದೆ ಯಾರು ಮಹೇಂದ್ರ ವರ್ಮ. ತನ್ನ ತಂದೆಯನ್ನು ಸಾಯಿಸಿರ್ತಾನಲ್ಲ, ಅಂದ್ರೆ ಕೊಲೆ ಮಾಡಿರ್ತಾನ. ಆದ್ರಿಂದ ಅದೇ ಸಿಟ್ಟನ್ನು ತೀರಿಸಿಕೊಳ್ಳೋದಕ್ಕಾಗಿ ಇವರಿಬ್ಬರು ಯುದ್ಧ ಆಗುತ್ತೆ. ಯಾರ ಇಮ್ಮಡಿ ಪುಲಕೇಶಿ ಮತ್ತು ಒಂದಿನ ನರಸಿಂಹವರ್ಮನೊಂದಿಗೆ. ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಕೊಲೆ ಆಗುತ್ತ. ಆದ್ರಿಂದಾಗಿ ಅಲ್ಲಿ ಬಾದಾಮಿ ಚಾಲುಕ್ಯರ ಸಂಬಂಧಪಟ್ಟ ಕೆಲವು ಪ್ರದೇಶವನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆಯುತ್ತಾನೆ. ಇದು ಸೈನಿಕ ಸಾಧನೆ. ಸೊ ಯಾವ ರೀತಿಯಾಗಿ ತನ್ನ ಚಿಕ್ಕಪ್ಪನಾದಂತಹ ಮಂಗಳೇಶನು ಯುದ್ಧ ಮಾಡಿದನೋ ಅದೇ ರೀತಿಯಾಗಿ ಇಮ್ಮಡಿ ಪುಲಕೇಶಿ ಯುದ್ಧಗಳನ್ನು ಮಾಡ್ತಾನ. ಕ್ವಶನ್ ಕೇಳೀಗ, ಕೇಳಿದ ಎಲ್ಲರೀಗ ಮಾತಾಡ್ರಿ ಎಲ್ಲರೂ. ಕ್ವಶನ್ ಕೇಳ, ದಕ್ಷಿಣ ಪದೇಶ್ವರ ಎಂಬ ಬಿರುದನ್ನು ಪಡೆದವರು ಯಾರು? ಗುಂಪಲ್ಲಿ ಗೋವಿಂದ ಅನ್ಬಾರ್ದು, ಪಾಠ ಕೇಳಿದವರು ಯಾರು? ವೆರಿ ಗುಡ್. ಯಾರು ಎಲ್ಲರೂ ಹೇಳಿ. ಇಮ್ಮಡಿ ಪುಲಕೇಶಿ. ನರ್ಮದಾ ನದಿ ಕದನ ಯಾರು ನಡುವೆ ನಡೀತಾ? ಚಪ್ಪಾಳೆ ಅವರಿಗೆ. ಇಮ್ಮಡಿ ಪುಲಕೇಶಿಯ ತಂದೆ ಹೆಸರೇನು? ಬಸವರಾಜ್. ಗುಂಪಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಮತ್ತೆ ಗುಂಪಲ್ಲಿ ಮತ್ತೆ ಒಂದಕ್ಕಿಂತ ಜಾಸ್ತಿ ಅಂದ್ರೆ ಗುಂಪೆ ಆಗುತ್ತೆ. ಯಾರು ಕಡೆ ಯಾರು ಹೇಳ್ತಾರೆ? ತಾಯಮ್ಮ. ವೆರಿ ಗುಡ್. ಯಾರು? ಒಂದನೇ ಕೀರ್ತಿವರ್ಮ. ನಿಮ್ಗೆ ಹೋಮ್ವರ್ಕ್ ಕೊಡ್ಲಿಗ ಇಮ್ಮಡಿ ಪುಲಕೇಶಿಯ ಬಾಲ್ಯ ಜೀವನವನ್ನ ಬರ್ಕೊಂಡು ಬರ್ಬೇಕು. ನಾಳೆ ಕ್ಲಾಸ್ ಬಂದಾಗ ಇಮ್ಮಡಿ ಪುಲಕೇಶಿಯ ಸೈನಿಕ ಸಾಧನೆಯನ್ನು ವಿವರಿಸಬೇಕು. ಅದೇ ರೀತಿ ಒಂದು ಆಕ್ಟಿವಿಟಿ, ಭಾರತದ ಭೂಪಟವನ್ನು ಬಿಡಿಸಿ ಈ ಕೆಳಗಿನ ಪ್ರದೇಶಗಳನ್ನ ಗುರುತಿಸ್ಬೇಕು. ಹೌದಾ? ಒಂದೇದು ಬಾದಾಮಿ, ಇನ್ನೊಂದು ನರ್ಮದಾ ನದಿ, ಇನ್ನೊಂದು ಕಂಚಿ. ಇಲ್ಲಿಗೆ ನಾವು ಇಲ್ಲಿಗೆ ಈ ಪಾಠವನ್ನು ಅಧ್ಯಯನ ಮಾಡಿದ್ವಿ. ಅದ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಸಂಬಂಧಪಟ್ಟ ಕೊಡುಗೆ ಬಗ್ಗೆ ಅಧ್ಯಯನ ಮಾಡೋಣ. ಧನ್ಯವಾದಗಳು.